ಪುಷ್ಪಮ್ಮನ್ ಬಗ್ಗೆ ಮಾತಾಡೋದಾದ್ರೆ, ಹ್ಮ್ ಯಾಕಂತಂದ್ರೆ ಅವ್ರೇನಿದ್ರು ಒಂಥರ ಫೈರ್ ಬ್ರ್ಯಾಂಡ್, ಹೌದು. ಇದ್ದಿದ್ದಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಅವರು ಕೂಡ ಯಶ್ ಅವರ ಏಳು ಬೀಳುಗಳನ್ನ ನೋಡಿದ್ದಾರೆ. ಅವ್ರಿಗೂ ಗೊತ್ತು ಹೆಂಗೆ ಸಿನಿಮಾ ರಂಗದಿಂದ ಒಂದು 15-20 ವರ್ಷಗಳಿಂದ ಏನೆಲ್ಲ ಅವ್ರು ನೋಡ್ಕೊಂಡ್ ಬಂದಿದಾರೋ ಅವಾಗಿಂದಾನೂ ಗೊತ್ತು. ಕೊತ್ತಲ್ವಾಡಿ ಸಿನಿಮಾ ಪ್ರಮೋಷನ್ ಟೈಮಲ್ಲೂ ಕೂಡ ಅವ್ರು ಮಾತಾಡುವಂತ ಮಾತುಗಳು ಎಲ್ಲೋ ಒಂದ್ ಕಡೆ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಿದ್ದಾರೆ. ಇವಾಗ ಹ್ಮ್ ನಿಮ್ದೇ ಒಂಥರ ಲೈಫ್ ಸ್ಟ್ರಗ್ಲಿಂಗ್ ಇರುತ್ತೆ, ನಂದೇ ಒಂಥರ ಲೈಫ್ ಸ್ಟ್ರಗ್ಲಿಂಗ್ ಇರುತ್ತೆ. ಅವ್ರವರ ಲೈಫ್ ಸ್ಟ್ರಗ್ಲಿಂಗ್ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಅವ್ರು ಹೇಳ್ತಿರುವಂತ ಮಾತುಗಳು ನೆಗೆಟಿವ್ ಪ್ರಾಸ್ಪೆಕ್ಟಿವ್ ಆಗಿ ಹೋಗ್ತಾ ಇದೆ. ಸೊ ನೀವ್ ಹತ್ರದಿಂದ ನೋಡಿರುವಂತದ್ದು. ನಾನು ಹತ್ರದಿಂದ ನೋಡಿರೋದನ್ನ ಹೇಳಿದ್ರೆ ಹ್ಮ್ ಅಲ್ಲಿ ಬರುತ್ತೆ ಕಾಮೆಂಟ್ಸ್, ಹ್ಮ್ ಬಕೆಟ್ ಹಿಡಿತಾ ಇದ್ದಾಳೆ ಅಂತ. ಹ್ಮ್ ಅವ್ರೇನೋ ಇದ್ ಮಾಡ್ತಿದ್ದಾರೆ. ಐ ಆಮ್ ನಾಟ್ ದಟ್ ಪರ್ಸನ್. ಹ್ಮ್ ನಾನು ಒಬ್ರ ಬಗ್ಗೆ ಸುಮ್ನೆ ಮಾತಾಡಲ್ಲ. ನೀವ್ ಯಾವ್ದೇ ಇಂಟರ್ವ್ಯೂಸ್ ನೋಡಿರ್ಬೋದು, ನಾನ್ ಹತ್ರದಿಂದ ಯಾರನ್ನಾದ್ರೂ ನೋಡಿದ್ರೆ ಅವ್ರ ಬಗ್ಗೆ ಮಾತ್ರ ನಾನು ಮಾತಾಡಿರ್ತೀನಿ. ಹ್ಮ್ ಈಗ ಶಿವಣ್ಣನ್ ಬಗ್ಗೆ ಹೇಳ್ದೆ. ಶಿವಣ್ಣನ್ ಬಗ್ಗೆ ತುಂಬಾ ಜನ ಮುಂಚೆ ಎಲ್ಲ ಹೇಳ್ದಾಗ ಹ್ಮ್ ನಾನು ಅದನ್ನ ನಂಬಿರ್ಲಿಲ್ಲ. ಹ್ಮ್ ನಾನ್ ಡೈರೆಕ್ಟ್ ಆಗಿ ವಿಟ್ನೆಸ್ ಮಾಡ್ದಾಗ್ಲೇನೆ ಹ್ಮ್ ನಾನ್ ನಂಬೋದು. ಹ್ಮ್ ಅಂದ್ರೆ ಯಾವ್ದೇ ಕ್ಯಾರೆಕ್ಟರ್ನ ಯಾರನ್ನೇ ಆದ್ರೂ ನಾನ್ ಡೈರೆಕ್ಟ್ ಆಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಹೆಂಗೆ ಅನ್ನೋದು ತಿಳ್ಕೊಂಡ್ಮೇಲೆ ನಾನ್ ಮಾತಾಡೋದು. ಹ್ಮ್ ಎಲ್ಲೇ ಆದ್ರೂ ಅಷ್ಟೇ.